ನಮಸ್ತೆ ಫ್ರೆಂಡ್ಸ್ ನಾನು ಎಂದಿನ ವಿಡಿಯೋದಲ್ಲಿ ನಿಮಗೆ 2 ವಿಡಿಯೋಗಳನ್ನ ಹಾಕಿದೆ. ದುರ್ಗಾ ಪೂಜೆನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹಾಕಿದರೆ ಹಾಗೂ ಅದನ್ನು ಪ್ರಾಕ್ಟಿಕಲಾಗಿ ಕೂಡ ತೋರಿಸಿದ್ದೆ. ಈಗ ನಾನು ಅದರ ಸ್ಕ್ರಿಪ್ಟ್ ಹಾಕ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ನೀವು ನೋಡ್ಕೊಳ್ಳಿ. ಒಂದು ಪೂಜೆ ಮಾಡಬೇಕಾದ್ರೆ ಏನೆಲ್ಲ ಅದು ಸ್ಟೆಪ್ಸ್ಗಳು ಬರುತ್ತೆ ಅನ್ನೋದನ್ನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಪೂಜೆ ಮಾಡಬೇಕಾದ್ರೂ ಪ್ರಾರ್ಥನೆ ಮಾಡಬೇಕು. ಮೊದಲು ಪ್ರಾರ್ಥನೆ ತಗೋಬೇಕು, ಮೊದಲು ಪ್ರಾರ್ಥನೆ ಬರಬೇಕು, ಆಮೇಲೆ ಜ್ಯೋತಿ ಪ್ರಜ್ವಲನೆ ಮಾಡಬೇಕು, ನಂತರ ಆಚಮನ ತಗೋಬೇಕು, ಪ್ರಾಣಾಯಾಮ, ಸಂಕಲ್ಪ, ಕಂಕಣ ಮತ್ತು ಧ್ಯಾನ, ಆಮೇಲೆ ಕವಚ, ಆವಾಹನೆ, ಸ್ಥಾಪನೆ, ಅರ್ಚನೆ, ಅಷ್ಟೋತ್ತರ, ಜಪ, ಪೂಜೆ, ನೈವೇದ್ಯ, ಮಂಗಳಾರತಿ ಮತ್ತು ಸಂಗೀತ, ಪರಾಕು, ಮಂತ್ರಪುಷ್ಪ, ಆರತಿಗಳು, ಮಹಾಮಂಗಳಾರತಿ, ಪ್ರದಕ್ಷಿಣ, ಪ್ರಸಾದ, ಮುಕ್ತಾಯ. ಇಷ್ಟು ಸ್ಟೆಪ್ಪುಗಳು ಕೂಡ ಒಂದು ಪೂಜೆಯಲ್ಲಿ ಬರ್ತಕ್ಕಂಥದ್ದು. ಇದರಲ್ಲಿ ಈ ಪರಾಕ್ ಅನ್ನೋದು ದೇವಸ್ಥಾನಗಳಲ್ಲಿ ಮಾಡ್ತಕ್ಕಂಥದ್ದು. ಮನೆಗಳಲ್ಲೂ ಕೆಲವರು ಅವರ ಆನಂದಕ್ಕೋಸ್ಕರ ಕೆಲವೊಂದಷ್ಟು ಸಂಗತಿಗಳನ್ನ ದೇವಿಗೆ ಆಗಲಿ ದೇವಂಗೆ ಆಗಲಿ ಪರಾಕಗಳನ್ನ ಹಾಕ್ತಾರೆ. ಅದು ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ಅದು ಆಪ್ಷನ್ನಲ್ಲು. ಮತ್ತು ಮಂತ್ರಪುಷ್ಪನೂ ಅಷ್ಟೇ. ಮಂತ್ರಪುಷ್ಪಗಳಿಗೆ ಅದರದ್ದೇ ಮಂತ್ರಪುಷ್ಪದ ವೇದೋಕ್ತಗಳಿರುತ್ತೆ. ಅದಿಲ್ಲ ಅಂದ್ರೂ ಸಣ್ಣದು ಒಂದು ನೀವು ಸ್ತೋತ್ರ, ಯಾವುದಾದ್ರೂ ಸ್ತೋತ್ರ ಹೇಳ್ಬಿಡ್ಬೇಕಾದ್ರೆ ಅಕ್ಷತೆ, ಹೂವು, ಮಂತ್ರಪುಷ್ಪನ ನೀವು ಮಾಡ್ಬೋದು. ಆರತಿಗಳು ಅಂತಾರೆ, ತುಪ್ಪದ ಆರತಿಗಳನ್ನ ನೀವು ಮಾಡಿ, ದ್ವ್ಯಾರತಿ, ತ್ರಿಯಾರತಿ, ಏಕಾರತಿ ಈ ರೀತಿಯೆಲ್ಲ ಬರುತ್ತಲ್ಲ, ಅಂಥ ತುಪ್ಪದ ಆರತಿಗಳನ್ನ 2-3 ಥರ ಆರತಿಗಳನ್ನ ಮಾಡಿ ಮಾಡ್ತಕ್ಕಂಥದ್ದು. ಮಹಾಮಂಗಳಾರತಿ ಅಂದರೆ ನೀವೆಲ್ಲ ಪೂಜೆಗಳೆಲ್ಲ ಆದಮೇಲೆ ಲಾಸ್ಟಲ್ಲಿ ಮಾಡ್ತಕ್ಕಂಥದ್ದು ಮಹಾಮಂಗಳಾರತಿ. ಆಮೇಲೆ ಪ್ರದಕ್ಷಿಣ, ಪ್ರಸಾದ ವಿನಿಯೋಗ ಮಾಡ್ಕೊಳ್ಳೋ ಅಂಥದ್ದು. ಈ ರೀತಿಯಾಗಿ ಇರುತ್ತೆ ಇದೆಲ್ಲನೂ. ನೆಕ್ಸ್ಟ್ ಇವಾಗ ಪ್ರಾರ್ಥನೆ ತೊಗೊಳ್ಳೋಣ. ನೀವು ಮೊದಲು ಪ್ರಾರ್ಥನೆ ತೊಗೋಬೇಕಂದ್ರೆ ನೀವು ದೀರ್ಘವಾದ ಒಂದು ಉಸಿರು ತೊಗೊಂಡು ನಿಧಾನವಾಗಿ ಉಸಿರು ಬಿಟ್ಟು ಒಂದು ಮಣೆ ಹಾಕ್ಕೊಂಡು ಕೂತ್ಕೊಂಡು, ನೀವು ಅದ್ರ ಮೇಲೆ ಬಟ್ಟೆ ಹಾಕ್ಕೊಂಡು ಕೈ ಮುಕ್ಕೊಂಡು ಕೂತ್ಕೊಂಡು ನಿಧಾನವಾಗಿ ಒಂದು ಉಸಿರು ತೊಗೊಂಡು ನಿಧಾನವಾಗಿ ಒಂದು ಉಸಿರು ಬಿಟ್ಟು ನಂತರ ನೀವು ಮಾಡಿದಾಗ ಮನಸ್ಸು ಒಂದು ಏಕಾಗ್ರತೆ ಬರುತ್ತೆ, ಶಾಂತವಾಗುತ್ತೆ. ಆವಾಗ ನೀವು ಆ ಪ್ರಾರ್ಥನೆನ ತಗೋಬೇಕು. ಆ ಮೊದಲು ಪ್ರಾರ್ಥನೆ ಮಾಡಬೇಕಾದ್ರೆ 3 ಸರಿ ಓಂಕಾರನ ಹೇಳಬೇಕು. 3 ಸರಿ ಓಂಕಾರ ಹೇಳಾದಮೇಲೆ ನೀವು ಸ್ತೋತ್ರಗಳನ್ನ ಹೇಳ್ತಾ ಬರಬೇಕು. ಇಲ್ಲಿ ನಾನು 1-2-4 ಹಾಕಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಯಾವುದಾದ್ರೂ ಬಂದರೆ ಹೇಳ್ಕೊಬೋದು, ಅಥವಾ ಇದನ್ನು ಬೇಕಾದರೂ ಹೇಳ್ಕೊಬೋದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವದೇವ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಂತರ ಜ್ಯೋತಿ ಪ್ರಜ್ವಲನೆ ಮಾಡಬೇಕು ನೀವು. ಜ್ಯೋತಿ ಪ್ರಜ್ವಲನೆ ಮಾಡಬೇಕಾದ್ರೆ ಈ ದೀಪದ ಮಂತ್ರಗಳನ್ನ ಹೇಳ್ಕೊಂಡು ನೀವು 4 ಕಡೆನೂ ದುರ್ಗಾ 4 ಕಂಬಗಳಲ್ಲೂ ಇಡೀ ಸುತ್ತ ಮಂಡಲದಲ್ಲಿ ಅಂತ ಹೇಳಿದ್ನಲ್ಲ, ಆ 4 ಕಂಬಗಳನ್ನ ಹಚ್ತಾ ಬರಬೇಕು ಈ ಮಂತ್ರಗಳನ್ನ ಹೇಳ್ಕೊಂಡು. ಅದಕ್ಕೆ ಮುಂಚೆಯಾಗಿ ನೀವು ಅಪವಿತ್ರ ಪವಿತ್ರೋವ ಸರ್ವಾಸ್ತಾಂ ಗತೋಪಿವ ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಂತರಃ ಶುಚಿ ಅಂತ ಈ ಮಂತ್ರನೂ ಕೂಡ ನೀವು ಹೇಳ್ಕೊಂಡು ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೋದು. ಬೇಕಾದರೆ ಇದನ್ನು ಮಾಡ್ಕೋಬೋದು. ಇದು ಒಂದು ಮಂತ್ರ ಇರಲಿ ಅಂತ ನಿಮ್ಗೆ ಹಾಕ್ಕೊಟ್ಟಿದ್ದೀನಿ. ಇದಾದಮೇಲೆ ನೀವು ಜ್ಯೋತಿ ಪ್ರಜ್ವಲನೆ ಮಾಡಬೇಕಾದ್ರೆ ಈ ಜ್ಯೋತಿದು ಮಂತ್ರಗಳೇ ಇದನ್ನು ಹೇಳ್ಕೊಂಡು ನೀವು 4 ಕಡೆನೂ ದೀಪ ಹಚ್ಚಿ ಆ ದೀಪದ ಕಂಬಗಳಿಗೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕ್ಕೊಂಡು ಬನ್ನಿ. ಅದಾದಮೇಲೆ ಆ ದೀಪ ಗಂಧದ ಕಡ್ಡಿ ಬೆಳಗಿ ಅದಾದಮೇಲೆ ಎಲ್ಲ ಕಂಬಗಳನ್ನು ಚಿಕ್ಕ ಚಿಕ್ಕದು ವೀಳ್ಯದೆಲೆ ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಇಟ್ಟು ಆದರೆ ಆವಾಗ ಅಲ್ಲಿಗೆ ನೈವೇದ್ಯ ಅರ್ಪಣೆ ಆಗುತ್ತೆ. 4 ಕಂಬಗಳಿಗೆ ಮಂಗಳಾರತಿ ಮಾಡಬೇಕು ದೀಪಕ್ಕೆ. ಅದಾದಮೇಲೆ ಅಲ್ಲಿಗೆ ಮಂಗಳಾರತಿ ಮಾಡಿದ್ಮೇಲೆ 4 ಕಂಬಗಳಿಗೂ ನೀವು ದೀಪಕ್ಕೆ ಪೂಜೆ ಮಾಡಿದ ಮುಗಿಯುತ್ತೆ ಅವಾಗ. ಅದಾದ ಮೇಲೆ ನಂತರದಲ್ಲಿ ನೀವು ಆಚಮನ ತಗೋಬೇಕು. ಅದಾದಮೇಲೆ ಆಚಮನ ತಗೊಂಡು ಆಮೇಲೆ ಪ್ರಾಣಾಯಾಮ ಅಂತ ಹಾಕಿದ್ದೀನಿ, ಅದು ಗೊತ್ತಿದ್ದರೆ ಮಾಡ್ಕೋಬೋದು, ಇಲ್ಲಾಂದರೆ ಅದು ಬೇಡ. ಆಚಮನ ತಗೊಂಡು ಅದಾದಮೇಲೆ ನೀವು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡಿಕೊಂಡು ಸಂಕಲ್ಪದ ಇದೆಲ್ಲ ನಾನು ಗಣೇಶ ಇದರೆಲ್ಲ ಹಾಕಿದ್ದೀನಿ, ನೀವು ಅದನ್ನೇ ತೊಗೋಬೋದು. ಅವತ್ತು ದಿನ ಏನೈತೆ ಅದು ಹೇಳ್ಕೊಂಡು ನಿಮ್ಮ ಹೆಸ್ರು ಹೇಳ್ಕೊಂಡು ನಕ್ಷತ್ರ ರಾಶಿ ಎಲ್ಲ ಹೇಳ್ಕೊಳ್ಳಿ. ನಿಮಗೇನು ಗೊತ್ತಿಲ್ಲ ಅವತ್ತೊಂದು ದಿನ ನಕ್ಷತ್ರ
ತಿಥಿ ಯಾವುದು ಗೊತ್ತಿಲ್ಲ ಅಂದರೆ ಶುಭ ನಕ್ಷತ್ರ ಶುಭ ಯೋಗಿ ಅಂತ ಎಲ್ಲ ಹೇಳ್ಕೊಂಡೋದ್ರೆ ನಿಮ್ಮ ಹೆಸರು ಹೇಳ್ಕೊಂಡೋದ್ರೆ ಸಾಕು. ಸಹ ಕುಟುಂಬ ನಾಮನ ಅಂತ ನೀವೇನು ಪೂಜೆ ಮಾಡ್ತಾ ಇದ್ದೀರಾ ಇಂಥ ಪೂಜೆಗೋಸ್ಕರ ಅಂತ ಹೇಳಿದ್ರು ಸಾಕು. ಅದೇ ಸಂಕಲ್ಪ ಆಗುತ್ತೆ. ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರು ಕೂಡ ನೀವು ಅವತ್ತು ದಿನ ನೆನೆಸ್ಕೊಂಡು ಅವ್ರ ಪ್ರೀತ್ಯರ್ಥವಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡ್ರೂ ಸಾಕಾಗುತ್ತೆ. ಆ ಥರ ಸಂಕಲ್ಪ ಮಾಡ್ಕೊಳ್ಳಿ. ಆ ಸಂಕಲ್ಪ ಆದಮೇಲೆ ನೀವು ಧ್ಯಾನ ಮಂತ್ರನ ಹೇಳಬೇಕು. ದುರ್ಗಾ ಧ್ಯಾನ ಮಂತ್ರನ ಹೇಳಬೇಕು. ಈಗ ಹಾಕಿದ್ದೀನಿ ನೋಡಿ, ಇದ್ರ ದುರ್ಗಾ ಧ್ಯಾನ ಮಂತ್ರ ಒಂದು ಹಾಕಿದ್ದೀನಿ. ಅದಾದಮೇಲೆ ಇನ್ನೊಂದು ರೀತಿಯಲ್ಲೂ ಹಾಕಿದ್ದೀನಿ. 2 ರೀತಿಯಲ್ಲಿ ದುರ್ಗಾ ಧ್ಯಾನ ಮಂತ್ರ ಹಾಕಿದ್ದೀನಿ. ಆ ದುರ್ಗಾ ಧ್ಯಾನ ಮಂತ್ರ ಆದಮೇಲೆ ಬೇರೆ ವೇದೋಕ್ತವಾಗಾದರೆ ಅವರಿನ್ನೂ ಮುದ್ರೆಗಳನ್ನೆಲ್ಲ ತೋರಿಸಿ ಎಲ್ಲ ಹೇಳ್ತಾರೆ. ಅದಕ್ಕೆ ಅದು ಬೇಡ. ನಿಮಗೆ ಮನೆಯಲ್ಲಿ ಮಾಡೋ ಅಂಥದ್ದು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ದುರ್ಗಾದೇವಿ ಆವಾಹಯಾಮಿ ಅಂದ್ಬಿಟ್ಟಿದ್ದೇನೆ. 3 ಸರಿ ಹೇಳಿಬಿಟ್ಟು ಸ್ಥಾಪಯಾಮಿ ಪೂಜಾಯಾಮಿ ಅಂತ ಹೇಳ್ಕೊಂಡ್ರೆ ಸಾಕು. ನೀವು ಇಷ್ಟು ಹೇಳ್ಬಿಟ್ಟು ನೀರು ಹಾಕಿ ನೀರು ತೋರಿಸ್ಬಿಟ್ಟು ಕೆಳಗಡೆ ಬಿಟ್ಟ ಮೇಲೆ ನೀವೇನು ಮಾಡಬೇಕು ಅಂದರೆ, ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಒಂದು ಸೂತ್ರನ 4 ಕಂಬಗಳಿಗೂ ಇದು ಸ್ಥಾಪಯಾಮಿ ಆದಮೇಲೆ 4 ಕಂಬಗಳಿಗೂ ಕೂಡ ನೀವು ಸೂತ್ರಗಳನ್ನ ಕಟ್ಕೊಂಡು ಬರಬೇಕು. ಅದಾದಮೇಲೆ ನೀವು 21 ನಾಮಾವಳಿನ ಹೇಳಿ ಕುಂಕುಮಾರ್ಚನೆ ಮಾಡಬೇಕು. 21 ಸರಿ ನಾಮಾವಳಿನ ಹೇಳಿ ಕುಂಕುಮಾರ್ಚನೆ ಮಾಡಬೇಕು, ಒಂದು ವೀಳ್ಯದೆಲೆ ಇಟ್ಕೊಂಡು. ಅದಾದಮೇಲೆ ನೀವು ಅಷ್ಟೋತ್ತರಗಳನ್ನ ಹೇಳಬೇಕು. 108 ಸರಿ ಅಷ್ಟೋತ್ತರ ಮಾಡಿ. ಅದು ಇದ್ರ ಮೇಲೆ ಕಳಸದ ಮೇಲೇ ಬಿಡುವ ಇಟ್ಕೊಂಡು ಹಾಕಿ, ಅದು ಮಂಡಲದ ಮೇಲೆ ಬೀಳಲಿ ಪರವಾಗಿಲ್ಲ. ಅದನ್ನೇಳಿ 108 ಸರಿ ಅಷ್ಟೋತ್ತರ ಮಾಡಿ. ಅದಾದಮೇಲೆ ಬೀಜಾಕ್ಷರದಲ್ಲೂ ಕೂಡ ಓಂ ದುಮ್ ದುರ್ಗಾಯಿ ನಮಃ ಅಂತ 108 ಸರಿ ಬೀಜ ಮಂತ್ರದಲ್ಲೂ ಕೂಡ ನೀವು ಹೂವು ಹಾಕಿ ಮಾಡಿ. ಅಥವಾ ಜಪ ಮಾಡ್ತೀನಿ ಅಂದರೆ ಆ ಥರ ರೀತಿಯಲ್ಲೂ ಕೂಡ ರುದ್ರಾಕ್ಷಿ ಇಟ್ಕೊಂಡು ಬೇಕಾದ್ರೆ ಜಪ ಮಾಡ್ಬೋದು. ಅದಾದಮೇಲೆ ನೀವು ಕವಚನೂ ಕೂಡ ಹೇಳ್ಕೊಬೋದು. ದುರ್ಗಾ ಕವಚನೂ ನೀವು ಹೇಳ್ಕೊಳ್ಳಿ. ನಿಮ್ಗೆ ಬೇಕಾದರೆ ದುರ್ಗಾ ಕವಚನೂ ಕೂಡ ಹೇಳ್ಕೊಬೋದು. ಅದಾದಮೇಲೆ ಸಹಸ್ರನಾಮಾವಳಿ ಹೇಳ್ಕೊಬೋದು. ನಿಮಗೆ ನಿಮ್ಮ ಶಕ್ತಿ ಎಷ್ಟು ಹೇಗೆ ಇರುತ್ತೋ ಹಾಗೆಲ್ಲ ಹೇಳ್ಕೊಬೋದು. ಲಾಸ್ಟಲ್ಲಿ ನೀವು ಎಲ್ಲ ಪೂಜೆ ಅದಾದಮೇಲೆ ನೀವು ಮಂಗಳಾರತಿ ಮಾಡಿ, ಗಂಧದ ಕಡ್ಡಿ ಬೆಳಗಿ ಮಂಗಳಾರತಿ ಮಾಡಿ, ನೈವೇದ್ಯ ಮಾಡಿ, ಈ ಆರತಿಗಳೆಲ್ಲನೂ ಮಾಡಿ ಎಲ್ಲ ಆದಮೇಲೆ ಕ್ಷಮಾಪಣಾ ಸ್ತೋತ್ರ ಹೇಳಿ. ಅದಾದಮೇಲೆ ನೀವು ಮಹಾಮಂಗಳಾರತಿ ಮಾಡಿ, ಮಂತ್ರಪುಷ್ಪ ಮಾಡಿ ಮಹಾಮಂಗಳಾರತಿ ಮಾಡಿದ್ರೆ ಆವತ್ತಿನ ದಿನ ಪೂಜೆ ಎಲ್ಲ ಮುಗಿಯುತ್ತೆ. ಮತ್ತು ಸಂಜೆಗೂ ನೀವು ಮತ್ತೆ ಒಂದು ಸ್ವಲ್ಪ ನೈವೇದ್ಯ ಇಟ್ಟು ಒಂದು ಅಷ್ಟೋತ್ತರ ಮಾಡಿ, ಅಥವಾ ಒಂದು 21 ಸರಿ ನಾಮಾವಳಿನಾರು ಸರಿ ಮಾಡಿ, ಮತ್ತು ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟಿದ್ರೆ ಆವತ್ತಿನ ದಿನ ಪೂಜೆ ಎಲ್ಲ ಮುಗಿಯುತ್ತೆ. ಕಂಕಣ ಕಟ್ಕೊಳ್ಳಿ. ಆಮೇಲೆ ಕಂಕಣ ಹೇಳಿ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಆ ಕಂಕಣ ಎಲ್ಲ ಕಟ್ಕೊಂಡು ಆ ಕಂಕಣ ತೆಗೆದುಬಿಟ್ಟು ರಾತ್ರಿ ಅಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು 3 ಸರಿ ನೀರು ಬಿಟ್ಬಿಟ್ರೆ ಅಲ್ಲಿಗೆ ಪೂಜೆ ಮುಗಿಯುತ್ತೆ. ನಾಳೆಗೆ ನೀವು ರಾತ್ರಿನೇ ಸಡ್ಲಿಸ್ಬಿಡಿ. ನೀವು ರಾತ್ರಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಸುಮ್ಮನೆ 3 ಸರಿ ಅದು ಸ್ವಲ್ಪ ಹಿಂಗೆ ಅಲಗಿಸಿದ್ರೆ ಸಾಕು, ಕಳಸನ ಸಾಕು. ಮಿಕ್ಕಿದೆಲ್ಲ ಬೆಳಗ್ಗೆ ತೆಕ್ಕೋಬೋದು. ಇಲ್ಲಿಗೆ ಇಷ್ಟು ಪೂಜೆ ಮುಗಿಯುತ್ತೆ. ಇದನ್ನು ಇನ್ನೊಂದು ಸರಿ ಇನ್ನೆಲ್ಲ 2 ಸರಿ ನೋಡಿಕೊಂಡು ನೀವು ಸಮಾಧಾನವಾಗಿ ಮಾಡಿ. ನನ್ನ ಕೈಯಲ್ಲಿ ನನಗೇನು ಗೊತ್ತಿದೆಯೋ ಅಷ್ಟು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನಾವು ಹೇಗೆ ಎಷ್ಟು ಹೇಳ್ಕೊಡ್ಬೋದೋ ಅಷ್ಟು ಹೇಳ್ಕೊಟ್ಟಿದ್ದೀನಿ. ನಾವೇ ಲೈವಲ್ಲಿ ಮಾಡೋದಾದರೆ ಬೇರೆ ರೀತಿ ಹೇಳ್ಕೊಡ್ಬೋದು. ಇಲ್ಲಿ ನಿಮಗೆ ಎಷ್ಟು ಹೇಳ್ಕೊಡ್ಬೇಕೋ ಅಷ್ಟು ಹೇಳ್ಕೊಟ್ಟಿದ್ದೀನಿ. ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ರಿಗೂ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ.